ಹಲೋ ಗೈಸ್, ವೆಲ್ಕಮ್ ಟು KVO ಚಾನಲ್. ನಾನು ಆಶಿಕ್, ಪ್ರೌಡ್ ಕನ್ನಡ ಯೂಟ್ಯೂಬರ್. 2 ದಿನದಿಂದ ತುಂಬ ರೆಸ್ಟೇ ತೊಗೊತಿದ್ದೀನಿ. ಯಾಕೆಂದರೆ ಅಪ್ಡೇಟ್ಸ್ ಎಲ್ಲ ಮುಗ್ದೋಗಿದೆ. ಈಗ ಬರ್ತಿರೋಂಥ ಯೂಟ್ಯೂಬ್ ಚಾನಲ್ ಎಲ್ಲ ನಾನು ಹೇಳಿರೋಂಥ ಅಪ್ಡೇಟ್ಸೇ ಬರ್ತಿರೋಂಥದ್ದು. ನಿಮಗೆ ನಂಬಿಕೆ ಇಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಏನಾದರೂ ಅಪ್ಡೇಟ್ಸ್ ಏನಾದರೂ ಮಿಸ್ ಮಾಡಿದರೆ ಆಲ್ ಇಂಡಿಯನ್ ಹಿಸ್ಟ್ರಿನೇ ತೆಗೆದು ನೋಡಿ, ಅಂದರೆ ಇಂಡಿಯನ್ ಅಪ್ಡೇಟ್ಸ್ ಅಂತಲೇ, ಸಿನಿಮಾ ಅಪ್ಡೇಟ್ಸ್ ಅಂತಲೇ ತೆಗೆದು ನೋಡಿ. ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಅಪ್ಡೇಟ್ಸು ಕೊಟ್ಟಾಗಿದೆ. ಯೂಟ್ಯೂಬ್ ಚಾನಲಲ್ಲಿ ಬೇರೆ ಸೋರ್ಸಿಂದ ಹೇಳ್ತಾ ಇಲ್ಲ, ಯಾಕೆಂದರೆ ಟ್ವಿಟರೆಲ್ಲ ಫಸ್ಟ್ ಬರುವಂಥದ್ದು, ಆಮೇಲೆ ಬೇರೆ ತುಂಬಾ ಸೋರ್ಸ್ ಇದೆ, ಅಥವಾ ಡೈರೆಕ್ಟ್ ಇಂಡಸ್ಟ್ರಿಯಿಂದ ಬರುವಂಥ ಎಲ್ಲ ನ್ಯೂಸ್ನ ನಾನು ಕೊಟ್ಟಾಗಿದೆ. ಇನ್ನು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು ಅಪ್ಡೇಟ್ಸ್ ಇದ್ದರೆ ಅದ್ರ ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರೌಡ್ ಕನ್ನಡ ಯೂಟ್ಯೂಬರ್, ನಾನೇ ಫಸ್ಟ್ ಎಲ್ಲ ಅಪ್ಡೇಟ್ ಕೊಡ್ತೀನಿ ಅಂತ ಓಪನಾಗಿ ಹೇಳ್ಕೊತಾ ಇದ್ದೀನಿ. ಯೂಟ್ಯೂಬಲ್ಲಿ ಫೈಟ್ ಸೀನ್ಸ್ನ, ಕನ್ನಡ ಮೂವೀಸ್ನ ಫೈಟ್ ಸೀನ್ಸ್ನ ರಿಯಾಕ್ಟ್ ಮಾಡಿಕೊಡುವಂಥದ್ದು ಎಲ್ಲ ಸ್ಟಾರ್ಸ್ದು. ನೀವು ಯಾರ ಫ್ಯಾನ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಅದನ್ನೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ನಾವೀಗ ಸರ್ಚ್ ಮಾಡೋಣ ಕನ್ನಡ ಮೂವೀಸ್ ಫೈಟ್ ಸೀನ್. ಓಕೆ, ಮೊದಲನೇದಾಗಿ ಆ್ಯಕ್ಷನ್ ಸೀಕ್ವೆನ್ಸ್ ಬಂದಿದೆ, ಕಿಚ್ಚ ಸುದೀಪ್ ಅವ್ರದ್ದು. ಅದನ್ನೇ ನೋಡೋಣ. ಇದರಲ್ಲೊಂದೊಂದು ಫೇವ್ರೆಟ್ ಪಾರ್ಟ್ ಇದೆ, ನಮಗೆಲ್ಲರಿಗೂ ಹೇಳ್ತೀನಿ ಯಾವುದು ಅಂತ. ಎಲ್ಲ ಸ್ಟಾರ್ಸ್ ನೋಡೋಣ. ಕಮೆಂಟ್ ಮಾಡಿ ನೀವು ಯಾರು ಫ್ಯಾನ್ ಅಂತ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ವಿಡಿಯೋ ಕ್ವಿಕ್ ಆಗುತ್ತೆ. ನಾನು ಇನ್ನು ರೂಟರ್ ಹಾಕಿಸ್ಬೇಕು, ಇನ್ನೊಂದು 2 ದಿನದಲ್ಲಿ ರೂಟರ್ ಕೂಡ ಬರುತ್ತೆ. ಪೌಸ್ ಮಾಡ್ತಿದ್ದೀನಿ. ಪಾಪ್ಕಾರ್ನ್ ಏನಾದರೂ ತಂದಿಲ್ಲ ಅಂದರೆ ತೊಗೊಬನ್ನಿ, ಆರಾಮ್ಸೆ ನೋಡಿ, ಎಂಜಾಯ್ ಮಾಡಿ. ಇಲ್ಲ ಫ್ರೀ ಇರೋ ಟೈಮಲ್ಲಿ ನೀವು ಸಂಜೆ ಹೋಗಿ ಮನೆಗೆ ಹೋದ್ಮೇಲೆ ಕೂಡ ನೋಡಿ, ಒಟ್ಟಿನಲ್ಲಿ ಎಂಜಾಯ್ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ನೋಡಿ, ಎಂಜಾಯ್ ಆಗಬೇಕು. ಆ ಹೇರ್ ಫ್ಲಿಪ್ ಆಗೋ ಸೀನ್ ಇದೆಯಲ್ಲ, ಅದಕ್ಕೋಸ್ಕರ ಬೇಕು ನೋಡಿ. ನನಗೇನು ಗೊತ್ತಾ, ಈ ಫಿಲ್ಮ್ ಕೂಡ ಅದ್ರ ಬಿಹೈಂಡ್ ದಿ ವರ್ಕೇನೆ ಜಾಸ್ತಿ ಡಿಸಪಾಯಿಂಟ್. ಸತ್ಯ ಎಲ್ಲ ಕಣಪ್ಪ. ಈ BGMಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ನಾನು. ಎಲ್ಲ ಗೊತ್ತಾಗಿದೆ. ಈಗ ನಾವು ನೆಕ್ಸ್ಟ್ ಸೀನಿಗೆ ಹೋಗೋಣ. ಪುನೀತ್ ರಾಜ್ಕುಮಾರ್ ಅವ್ರ ಫೈಟ್ ಸೀನ್. ಅಫ್ಕೋರ್ಸ್ ಈಸ್ ಅ ಫೈಟಿಂಗ್ ಬೀಸ್ಟ್ ಅಂತಲೇ ಹೇಳ್ಬೋದು. ನೋಡೋಣ ಇಲ್ಲಿ ಯಾವ್ದು ಸೀನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ ಅಂತ. ಬಾಳೆ ಫಿಲ್ಮ್ಸ್. ಆ್ಯಂಡ್ ಇವರ ಪ್ರೊಡಕ್ಷನಲ್ಲಿ, ಅಂದರೆ ಇವರ ಡೈರೆಕ್ಷನ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇವರೆಲ್ಲ ಆಲ್ರೆಡಿ ಯುವ ಮೂವಿಲಿ ಕೂಡ ಇದ್ದಾರೆ. ಕೊಡಿಸ್ತೀಯಾ? ಯಾರಿಲ್ಲ ಅಂದಿದ್ದು. ಎಂಟ್ರಿ ನೆಕ್ಸ್ಟ್ ಲೆವೆಲ್.
ಮಧ್ಯದಲ್ಲಿ ಒಂದು BGM ಇತ್ತು. ಪೂಜಾರಿಯಿಂದ ತಾಳಿಯನ್ನು ಕಟ್ಬಿಡ್ತೀರಾ, ಮಂತ್ರ ಹೇಳಿದ್ರೆ ನಕ್ಷತ್ರ ತೋರಿದ್ರೆ ಮದುವೆ ಮಾಡ್ಬಿಡ್ತೀರಾ ಅಲ್ವಾ ಪೂಜಾರಿ? ಅವರೆಲ್ಲ ಗಂಡಿನ ಕಡೆಯವರು, ನಾವು ಹೆಣ್ಣಿನ ಕಡೆ. ನೀವು ಬೇಗನೆ ಮದುವೆ ಮುಗಿಸಿದ್ರೆ ನಾವು ರಿಸೆಪ್ಷನ್ ಶುರು ಮಾಡ್ತೀವಿ. ಗಟ್ಟಿಬೇಡ ಗುರುಗಳೇ, ಇನ್ನು 1 ನಿಮಿಷ ಕಳೆದ್ರೆ ರಾಹು ಕಾಲ ಮುಗಿಯುತ್ತೆ, ಆಮೇಲೆ ಮುಂದುವರಿಸಬಹುದು. ನಾನು ಪೂಜಾರಿ ನೀನ್ ತಾನೇ ಹಾರ್ಟ್ ಪೇಷಂಟ್ ಕೇಳಿದ್ದು, ಇಬ್ಬರು ಸಾಕಾ? ಡೈಲಾಗ್ ಬಗ್ಗೆ ಡೈಲಾಗ್. ರಾಹು ಕಾಲದಲ್ಲ ತಾಳಿ ಕಟ್ಟಿನಲ್ಲ ಬೇಡ ಕಣ, ನನ್ನ ಮಾತು ಕೇಳು. ರಾಹು ಕಾಲ ಕಣ, ಯಮ ಬೆನ್ನಿರ್ತಾನೆ, ನನ್ನ ಮಾತು ಕೇಳು. ನೆಕ್ಸ್ಟ್ ಲೆವೆಲ್ BGM ಅಲ್ಲ ಇದು. ಪೂಜಾರಿ ಮದುವೆ ರಿಸೆಪ್ಷನ್ ಮುಂಚೆ ಬೀಗ್ ಊಟ ರೆಡಿ ಆಗಿದೆ, ಬಾಡ್ ಊಟ ಬಡ್ಸಕ್ಕೆ ನಾವು ಈಗ ರೆಡಿ. ನೆಕ್ಸ್ಟ್ ಅದು ನೆಕ್ಸ್ಟ್ ಲೆವೆಲ್ ಇತ್ತು ಆ್ಯಕ್ಚುಲಿ. ಆ ಒಂದು BGM ಜೊತೆಗೆ ಸ್ಲೋ ವಾಕ್ ಏನಿದೆ ಅಮೇಝಿಂಗ್ ಅದು. ನಮಗೆ ಆ ಥರ ಹುಡುಕಿದ್ರೆ ಸಿಗಲ್ಲ ಅಂತ ಅನಿಸುತ್ತೆ. ಈಗ ಡಿಬೋಸ್ ಅವ್ರದ್ದು ನೋಡೋಣ. ಹಿಂಗೆ ಹುಡ್ಕೋಣ. ಡಿಬೋಸ್ ಫೈಟ್ ಸೀನ್. ಡೈರೆಕ್ಟಾಗಿ ಐರಾವತ ಮೂವಿನೇ ಬಂದಿದೆ ಇಲ್ಲಿ. ಇದು ಆಲ್ರೆಡಿ ನೋಡಿರೋವಂಥದ್ದಲ್ಲ. ಹಾಂ, ದಿಸ್ ಈಸ್ ಮೈ ಫೇವ್ರೇಟ್. ಅನ್ಎಕ್ಸ್ಪೆಕ್ಟೆಡ್ ಆಗ ಅಲ್ಲಿ ಇರ್ತಾರಲ್ಲ, ನಾನು ಥಿಯೇಟ್ರಲ್ಲಂತೂ ಕಿರ್ಚಾಡಿದ್ದೀನಿ ಗುರು. ಅಲ್ಲಿ ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಎಂಟ್ರಿ ಕೊಡ್ತಾರೆ, ಹೆಂಗೆ ಎಂಟ್ರಿ ಕೊಡ್ತಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಸ್ವ್ಯಾಗಲ್ಲಿ ಬರುತ್ತೆ ಅದು. ನಾನು ಇದೇ ಬರ್ತಿರೋದು, ಇದೇ ಡಿಬೋಸ್ ಅಂತ ಅಂದ್ಕೊಂಡಿದ್ದೆ ಫಸ್ಟಿಗೆ. ಈ ವಿಡಿಯೋದಲ್ಲಿ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ, ಪರವಾಗಿಲ್ಲ, ನೀವು ಜಾಸ್ತಿ ಮಾಡ್ಕೊಂಡು ಮಾಡಿ. ಇದು ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ಕೈಯಲ್ಲಿ ವೆಪನ್ ಇದ್ರು ಬೆವರ್ತಾ ಇದೆಯಲ್ಲ, ಆ ಬೆವರು ಹುಟ್ಟಿಸಿರೋ ಭಯದಲ್ಲಿದ್ದಾನೆ ರಾಬರ್ಟ್. ಈಗ ಒಂದು BGM ಚೇಂಜ್ ಆಗುತ್ತೆ ಗುರು, ನೆಕ್ಸ್ಟ್ ಲೆವೆಲ್ ಇದೆ ಅದು. ವಾವ್, ಅಮೇಝಿಂಗ್ ಆಗಿ ಶಾರ್ಟ್ ತೆಗೆದಿದ್ದಾರಲ್ಲ, ಲೈಕ್ ಈ ಸೀಕ್ವೆನ್ಸ್ ಇದ್ರ ಜೊತೆ ಲಾಕೆಟ್ ಜೊತೆಗೆ. ಇಟ್ಸ್ ಅಮೇಝಿಂಗ್. ಅಮೇಝಿಂಗ್ ಕೊರಿಯೋಗ್ರಫಿ ಆ್ಯಕ್ಚುಲಿ, ಚೆನ್ನಾಗಿದೆ. ಇವರು ಒಳ್ಳೆ ಫೈಟ್ ಮಾಡ್ತಾರೆ. ಇವರೊಂದು ಸಿಂಗಲ್ ಮೂವಿ ಬಂದಾಗಲೂ ಕೂಡ ಇದೇ ಲುಕ್ ಮೇಂಟೈನ್ ಮಾಡಿ ಚೆನ್ನಾಗಿರ್ತಿತ್ತು. ಆದರೂ ಸ್ಟಂಟ್ ಮಾಡೋರು ಮಾತ್ರ ಅಮೇಝಿಂಗ್ ಇದರಲ್ಲಿ. ಡಬಲ್ ಫ್ಲಿಪ್ ಅದು ಹೆಂಗೆ ಮಾಡಿದ್ರು ಅಂತ ನಂಗೆ ತಲೆಗೆ ಹೋಗ್ತಾ ಇದೆ.
ಗಜಪಡೆ. ಹಿಯರ್ ಇಸ್ ದ ಗಜ. ಏನು ಅಮೇಝಿಂಗ್ ಶಾರ್ಟ್ಸ್ ತೆಗ್ದಿದಾರಲ್ಲ. ನಿಜ ಹೇಳ್ಬೇಕಂದ್ರೆ ಈ ಥರ ಶಾರ್ಟ್ಸ್ನ ಮೇಂಟೈನ್ ಮಾಡಬೇಕಿತ್ತು ಕಾಟೇರಾದಲ್ಲಿ ಕೂಡ. ಫ್ರೆಂಡ್ಸ್, ಇದರ ಅಮೇಝಿಂಗ್ ಸಿನಿಮಾಟೋಗ್ರಫಿ ಇದ್ರಲ್ಲಿ ಕಾಣಿಸ್ತಾ ಇದೆ. ಅದು ಕ್ಯಾಮ್ರಾಮ್ಯಾನ್ ಯಾರು ಅಂತ ಗೊತ್ತಾಗಬೇಕಿತ್ತು. ವಿನೋದ್ ಪ್ರಭಾಕರ್ ಅವರು ಅಮೇಝಿಂಗ್ ಗೊತ್ತಾಯ್ತು. ಅಂದರೆ ಸ್ಟಂಟ್ ಗೈಸ್ ಅಂತೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಇವತ್ತಿಗಿಷ್ಟು. ಇನ್ನು ಫೈಟ್ ಸೀನ್ ಅಂತ ಬಂದರೆ ಇಷ್ಟೇ ಏನಾಗೋರು, ಇನ್ನೂ ಎಂತೆಂಥ ಫೈಟ್ ಸೀನ್ಗಳಿದ್ದಾವೆ ಅಲ್ವಾ. ಅದಕ್ಕೆ ಇವತ್ತಿನ ವೀಡಿಯೋ ಇಷ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಪರ್ಟಿಕ್ಯುಲರ್ ವೀಡಿಯೋ ಕೂಡ ಮೆನ್ಷನ್ ಮಾಡ್ಬೋದು ನೀವು, ಇದಕ್ಕೆ ಮಾಡಿ ಅಂತ ಕೂಡ ಹೇಳ್ಬೋದು. ನಾನಿರೋದೇ ಇಂಥ ವೀಡಿಯೋಸ್ಗೆಲ್ಲ ರಿಯಾಕ್ಟ್ ಮಾಡೋಕ್ಕಾಗಿರೋವಂಥದ್ದು. ಸೊ ಪ್ಲೀಸ್ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತು ವೀಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಅಂತ ಚಾನಲ್ ಬೇಕಿದ್ರೆ ಸಬ್ಸ್ಕ್ರೈಬ್ ಅಂತ ಮರಿಬಿಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.